ಪ್ರತಿದಿನ ಸಾವಿರಾರು ರೆಕಾರ್ಡ್ಗಳಲ್ಲಿ ನಮ್ಗೆ ಬೇಕಾದಂತ ಡೇಟಾನ ಹುಡುಕಿ ಅದನ್ನ ಸಾರ್ಟ್ ಮಾಡೋದು ಬಹಳ ಟೈಮ್ ವೇಸ್ಟ್ ಆಕಿರ್ತದಲ್ಲ. ಇಂಥ ಟೈಮ್ನಾಗ ಏನ್ ಮಾಡ್ಬೋದು ಅಂದ್ರೆ ನಾವು ಸಾರ್ಟ್ ಮತ್ತು ಫಿಲ್ಟರ್ನ ಎಟ್ ಎ ಟೈಮ್ ಯೂಸ್ ಮಾಡಿಕೊಂಡು ಡೇಟಾನ ಇನ್ನೂ ಫಾಸ್ಟ್ ಆಗಿ ನಮ್ಗೆ ಬೇಕಾದಂತ ರಿಸಲ್ಟ್ನ ತಗೋಬಹುದು. ಅದ್ ಹೆಂಗ ಅಂತ ಹೇಳಿ ಈ ವಿಡಿಯೋದಾಗ ನೋಡಂಬರಿ. ನಾವ್ ಏನ್ ಮಾಡ್ತಿದ್ವಿ, ಹಿಂದಿನ ಪ್ರೀವಿಯಸ್ ವಿಡಿಯೋದಲ್ಲಿ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಜಸ್ಟ್ ಸಾರ್ಟ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಡೈನಾಮಿಕ್ ಆಗಿ ನಮ್ನ ಡೇಟಾ ಸಾರ್ಟ್ ಮಾಡ್ಕೊಂಡ್ವಿ. ಆದ್ರೆ ಇಲ್ಲಿ ಏನಾಗ್ತೈತಿ, ದೊಡ್ಡ ಟೇಬಲ್ ಇದ್ದಾಗ ಅಥವಾ ರೆಕಾರ್ಡ್ಸ್ ಭಾಳ ಇದ್ದಾಗ ಸಾರ್ಟ್ ಮಾಡೋದು, ಒಂದೊಂದು ಈಚ್ ಡೇಟಾನ ಫಿಲ್ಟರ್ ಮಾಡ್ಕೊಂಡು ಅದ್ರ ಸಾರ್ಟ್ ಮಾಡೋದು ಭಾಳ ಟೈಮ್ ಕನ್ಸ್ಯೂಮಿಂಗ್ ಇರ್ತೈತಿ. ಅವಾಗ ಏನ್ ಮಾಡ್ಬೋದು ಅಂದ್ರೆ ನಾವು ಸಾಲ್ಟ್ ಮತ್ತೆ ಫಿಲ್ಟರ್ನ ಎಟ್ ಎ ಟೈಮ್ ಯೂಸ್ ಮಾಡ್ಕೊಂಡು ಡೇಟಾನ ಫಾಸ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ಡೇಟಾ ಫಾಸ್ಟ್ ಆಗಿ ನಾವು ರಿಸಲ್ಟ್ ತಗೋಬಹುದು, ನಮ್ಗೆ ಬೇಕಾದಂತ ರಿಸಲ್ಟ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಅದ್ ಹೆಂಗಂತ ಹೇಳಿ ವಿಡಿಯೋದಾಗ ನೋಡಂಬರಿ. ನೋಡ್ರಿ, ಫಾರ್ ಎಕ್ಸಾಂಪಲ್ ಏನೈತಿ, ನಾನು ಅಗೇನ್ ಒಂದು ಎಂಪ್ಲಾಯ್ ಟೇಬಲ್ ತಗೊಂಡಿನಿ. ಇಲ್ಲಿ ಎಂಪ್ಲಾಯ್ ಐಡಿ ಐತಿ, ಎಂಪ್ಲಾಯ್ ನೇಮ್, ಡಿಪಾರ್ಟ್ಮೆಂಟ್, ಸಿಟಿ, ಸ್ಯಾಲ್ರಿ ಅಂತ ಐತಿ. ನಮ್ಗೆ ಏನ್ ಬೇಕಾಗತ್ತಂದ್ರ ಸಾಲ್ಟ್ ಆಗ್ಬೇಕು, ಈ ಸೇಮ್ ಟೈಮ್ ಫಿಲ್ಟರ್ ಆಗ್ಬೇಕು. ಹೆಂಗಂದ್ರ ಇಲ್ಲಿ ತಗೊಂಡೇನಿ ನೋಡ್ರಿ, ನಾನು ಒಂದೇನು ಸಿನಾರಿಯೋ ಏನೈತಂದ್ರೆ ಇಲ್ಲಿ IT ಎಂಪ್ಲಾಯೀಸ್ ಅಂತ ಹೇಳಿ, ಅಂದ್ರೆ ನಮ್ಗೆ IT ಎಂಪ್ಲಾಯೀಸ್ ಅಷ್ಟ ಸ್ಯಾಲ್ರಿ ಹೈಯೆಸ್ಟ್ ಟು ಲೋಯೆಸ್ಟ್ ಬೇಕು. ಡಿಸ್ಪ್ಲೇ ಓನ್ಲಿ IT ಎಂಪ್ಲಾಯೀಸ್ ಸಾರ್ಟೆಡ್ ಬೈ ಸ್ಯಾಲ್ರಿ ಹೈಯೆಸ್ಟ್ ಟು ಲೋಯೆಸ್ಟ್. ಓನ್ಲಿ IT ಎಂಪ್ಲಾಯೀಸ್ ಸ್ಯಾಲ್ರಿ ಹೈಯೆಸ್ಟ್ ಟು ಲೋಯೆಸ್ಟ್ ಆಗಿ ಡಿಸ್ಪ್ಲೇ ಆಗ್ಬೇಕು. ಅದೇಂಗಂದ್ರ ನಾ ಏನ್ ಮಾಡೇನಂದ್ರೆ ಸಾರ್ಟ್ ಫಂಕ್ಷನ್ ಫಸ್ಟ್ ಯೂಸ್ ಮಾಡ್ಕೊಂಡೆ, ಆಮೇಲೆ ಫಿಲ್ಟರ್ ಬ್ರಾಕೆಟ್ ಓಪನ್ ಫಿಲ್ಟರ್ ಫಂಕ್ಷನ್ ಸೆಲೆಕ್ಟ್ ದಿ ರೇಂಜ್ ಅಂದ್ರೆ ಅಗೇನ್ ಇದು ನಮ್ ಟೇಬಲ್, ನಮ್ ಅರೇ ಟೇಬಲ್ ಇರ್ತೈತಲ್ಲ, ನಮ್ ಏನ್ ಟೇಬಲ್ ನಾವು ತಗೊಂಡಿರ್ತೀವಿ ಅದು ಟೇಬಲ್. ಆಮೇಲೆ ನೆಕ್ಸ್ಟ್ ಕಂಡೀಷನ್ ಟೇಬಲ್, ಕಂಡೀಷನ್ ರೋ, ಕಂಡೀಷನ್ ಕಾಲಮ್. ಕಂಡೀಷನ್ ಕಾಲಮ್ ಯಾವ್ದು ಅಂತಂದ್ರೆ ನಮ್ಗೆ ಯಾವ್ದು ಬೇಕು, ಡಿಪಾರ್ಟ್ಮೆಂಟ್ ವೈಸ್ ಅಷ್ಟೇ ಬೇಕು. ಅದಕ್ಕೆ C ಕಾಲಮ್ನ ನಾನು ಡ್ರ್ಯಾಗ್ ಮಾಡ್ಕೊಂಡೆ ಇಲ್ಲಿ. ಆಮೇಲೆ ಈಕ್ವಲ್ ಟು ಏನು, ನಮ್ಗೆ ಯಾವ್ದು ಬೇಕಾಗಿದ್ದು ಓನ್ಲಿ IT ಎಂಪ್ಲಾಯೀಸ್ ಡೀಟೇಲ್ಸ್ ಬೇಕು. ಇನ್ ದ ಬ್ರಾಕೆಟ್ IT ಅಂತ ಹಾಕಿ, ಇನ್ ದ ಡಬಲ್ ಕೋಟ್ IT ಅಂತ ಹಾಕಿ ಕ್ಲೋಸ್ ಮಾಡಿದೆ, ಒಂದು ಬ್ರಾಕೆಟ್ ಕ್ಲೋಸ್ ಮಾಡಿದೆ. ಆಮೇಲೆ ಇನ್ನೊಂದು ನಾವು ಯಾವ್ದು ಫಿಲ್ಟರ್ ಮಾಡಿದ್ವಿ ಅಂದ್ರೆ ಫಿಲ್ಟರ್ಗೆ ಒಂದು ನಾವು ಹಾಕೊಂಡ್ವಿ. ಫಿಲ್ಟರ್ ಯಾವ್ದು ಅಂದ್ರೆ ನಮ್ಮ ಟೇಬಲ್ ಒಳಗ ಡಿಪಾರ್ಟ್ಮೆಂಟ್ ಒಳಗ IT ತಗೊಂಡ್ವಿ ಅಂದ್ರೆ ಇದು ಫಿಲ್ಟರ್ ಡೇಟಾ ಫಿಲ್ಟ್ರೇಷನ್ ಇಲ್ಲಿ ಆಗತೈತಿ. ಸಾರ್ಟ್ ಅಂದ್ರೆ ಏನಾಗಿರ್ತೈತಿ, ಅಗೇನ್ ಸಾರ್ಟ್ ನಾವ್ ಏನ್ ಮಾಡಿದ್ವಿ ಹಿಂದಿನ ವಿಡಿಯೋದೊಳಗ 5th ಕಾಲಮ್ ತಗೊಂಡಿದ್ವಿ, ಅಂದ್ರೆ ಸ್ಯಾಲ್ರಿ ಯಾವ್ದೈತಿ, 5th ಕಾಲಮ್ ಐತಿ. ಆಮೇಲೆ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಹೈಯೆಸ್ಟ್ ಟು ಲೋಯೆಸ್ಟ್. ಇದೇನು ಸಾರ್ಟ್ ಫಂಕ್ಷನ್. ಎರಡೂ ನಾವು ಇಲ್ಲಿ ಕಂಬೈನ್ ಮಾಡಿ ಒಂದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ವಿ. ಈಕ್ವಲ್ ಟು ಹಾಕಿದೆ, ಸಾರ್ಟ್ ಫಂಕ್ಷನ್ ಹಾಕೊಂಡ್ವಿ, ಮತ್ತೆ ಅಗೇನ್ ಬ್ರಾಕೆಟ್ ಓಪನ್ ಮಾಡಿ ಫಿಲ್ಟರ್ ಡೇಟಾ ರೇಂಜ್ ಅಂದ್ರೆ ಫೋಲ್ ಟೇಬಲ್ ಸೆಲೆಕ್ಟ್ ಮಾಡ್ಕೊಂಡು ಕಾಮ ಹಾಕಿ ಕ್ರೈಟೇರಿಯಾ ಅಂದ್ರೆ ಯಾವ ಟೇಬಲ್ ನಮ್ಗೆ ಯಾವ್ದೊಂದು ಕಂಡೀಷನ್ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಲ್ಲ, ಫಿಲ್ಟರ್ ಮಾಡ್ಬೇಕಲ್ಲ, ಆ ಡೇಟಾನ ನಾವು ಈಕ್ವಲ್ ಟು ಹಾಕಿ ಡಬಲ್ ಕೋಟ್ ಒಳಗ ಡಿಪಾರ್ಟ್ಮೆಂಟ್ ನೇಮ್ ಹಾಕಿದೆ, ಕ್ಲೋಸ್ ಬ್ರಾಕೆಟ್ ಮಾಡಿದೆ. ಆಮೇಲೆ 5th ಕಾಲಮ್ ಅಂದ್ರೆ ಕಾಲಮ್ ಇಂಡೆಕ್ಸ್ ಇದೆ. ಕಾಲಮ್ ಇಂಡೆಕ್ಸ್ ನಮ್ಗೆ ಯಾವ ಕಾಲಮ್ನಾಗ ಸಾರ್ಟ್ ಆಗ್ಬೇಕಂತ ಹೇಳಿ ಅದಕ್ಕೆ ಇಂಡೆಕ್ಸ್ ನಂಬರ್ ಕೊಡೋದು. -1 ಮೀನ್ಸ್ ಡಿಸೆಂಡಿಂಗ್ ಆರ್ಡರ್. ಜಸ್ಟ್ ಎಂಟರ್ ಪ್ರೆಸ್ ಮಾಡಿದ್ರೆ ಈಗ ನೋಡ್ರಿ ಏನಾಗುತ್ತೆ, ವಿತ್ ನೇಮ್ ಮತ್ತೆ IT ಡಿಪಾರ್ಟ್ಮೆಂಟ್ ಓನ್ಲಿ ಡಿಸ್ಪ್ಲೇಯಿಂಗ್ IT ಡಿಪಾರ್ಟ್ಮೆಂಟ್ ಅಷ್ಟೇ ತೋರಿಸ್ತಾ ಐತಿ. ಮತ್ತೇನು ಹೈಯೆಸ್ಟ್ ಟು ಲೋಯೆಸ್ಟ್ 65,000 ಹೈಯೆಸ್ಟ್ ITದು, ನೆಕ್ಸ್ಟ್ 55,000 ಸೆಕೆಂಡ್ ಹೈಯೆಸ್ಟ್, ಥರ್ಡ್ ಹೈಯೆಸ್ಟ್, ಲೋಯೆಸ್ಟ್ 45,000 ಹಿಂಗ. ನೆಕ್ಸ್ಟ್ ಇನ್ನೊಂದು ಏನೈತಂದ್ರೆ ನೆಕ್ಸ್ಟ್ ಸಿನಾರಿಯೋ ಏನೈತಂದ್ರೆ ಡಿಸ್ಪ್ಲೇ ಓನ್ಲಿ ಫೈನಾನ್ಸ್ ಎಂಪ್ಲಾಯೀಸ್ ಸಾರ್ಟೆಡ್ ಬೈ ಎಂಪ್ಲಾಯಿ ನೇಮ್ A to Z. ಅಂದ್ರೆ ನಮ್ಗೆ ಈಗ ಏನಾಗ್ಬೇಕ, ಓನ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ನೇಮ್ ಸಾರ್ಟೆಡ್ ಆಗಿ ಬರ್ಬೇಕ. ಅದ ಈಕ್ವಲ್ ಟು ಸೈನ್ ಸಾರ್ಟ್ ಏನು ಓಪನ್ ದಿ ಬ್ರಾಕೆಟ್ ಫಿಲ್ಟರ್ ಮತ್ತೆ ಓಪನ್ ಬ್ರಾಕೆಟ್ ಅರೇ ಅಂದ್ರೆ ಅರೇ ಮೀನ್ಸ್ ವಾಟ್ ಟೇಬಲ್, ಕಾಮ ಕ್ರೈಟೇರಿಯಾ ಮೀನ್ಸ್ ವಾಟ್ ಯಾವುದು ಡಿಪಾರ್ಟ್ಮೆಂಟ್. ಆಮೇಲೆ ಇಲ್ಲಿ ಈಕ್ವಲ್ ಸೈನ್ ಹಾಕಿ
ಯಾವುದು ಫೈನಾನ್ಸ್ ಬೇಕು. ಡಬಲ್ ಕೋಟ್ ಒಳಗ ಫೈನಾನ್ಸ್. ಕ್ಲೋಸ್. ಹಿಟ್ ದಿ ಎಂಡ್. ಅಂದ್ರೆ ಫೈನಾನ್ಸ್ ಅದಷ್ಟೇ ಸಾರ್ಟ್ ಅದು ನೇಮ್ ಅಲ್ಫಾಬೆಟ್ ವೈಸ್ ಸಾರ್ಟ್ ಆಗವು ಮತ್ತು ಫೈನಾನ್ಸ್ ಅದಷ್ಟೇ ಡಿಸ್ಪ್ಲೇ ಆಗೈತಿ ಇಲ್ಲಿ ನಮ್ಗೆ ನೇಮ್ಸ್. ಅಂದ್ರೆ ನಮ್ದು ಕಂಡೀಷನ್ ಏನಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದು A to Z ಸಾರ್ಟ್ ಆಗಿ ಬರ್ಬೇಕಂತ ಹೇಳಿ ಡೇಟಾ ಫಿಲ್ಟರ್ ಆಗೈತಿ ಪ್ಲಸ್ ಸಾರ್ಟ್ ಆಗೈತಿ. ಈಗಿನ ಇನ್ನೊಂದು ಏನಪ್ಪಾ ಅಂದ್ರೆ ಇದು ಡೈನಾಮಿಕ್ ಆಗಿ ಚೇಂಜ್ ಆಗ್ತೈತೆ. ನಾ ಹಿಂದಿ ನೋಡಿದಾಗ ಹೇಳೀನಿ, ಇದು ಡೈನಾಮಿಕ್ ಆಗಿ ಚೇಂಜ್ ಆಗ್ತೈತೆ. ನಾವು ಏನೇ ಚೇಂಜಸ್ ಒರಿಜಿನಲ್ ಟೇಬಲ್ಗೆ ಮಾಡಿದ್ರು ಅದು ಈ ಟೇಬಲ್ಗೆ ಸಾರ್ಟೆಡ್ ಟೇಬಲ್ಗೆ ಡಿಸ್ಪ್ಲೇ ಆಗಿರ್ತೈತಿ. ಈಗ ನಾನು ನೋಡ್ರಿ ಇನ್ನೊಂದು A ಒಳಗ ಒಂದು ಫೈನಾನ್ಸ್ಗೆ ಹಾಕೋತೇನೆ ಡೇಟಾ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಂದು A ನೇಮ್ ಸ್ಟಾರ್ಟ್ ಆಗೋದಂತ ಒಂದು ನೇಮ್ ಹಾಕೊಂಡಿರ್ತೇನೆ. ನೋಡ್ರಿ ಏನಾಗುತ್ತೆ, ಅಮಿತ್ ಅಂತ ಹೇಳಿ ನೇಮ್ ಹಾಕೊಂಡೇನೆ ಇಲ್ಲಿ. ಅಮಿತ್ ಫೈನಾನ್ಸ್ ಪುಣೆ. ಮೇ ಬಿ ಸಮಥಿಂಗ್ ವೆಂಟ್ ರಾಂಗ್. ಏನಾಯ್ತು ಇದಕ್ಕೆ ಫೈನಾನ್ಸ್ ಅಮಿತ್ ಅಂತ ಹಾಕೊಂಡೆ. HR ಇದು ಡೈನಾಮಿಕ್ ಆಗಿ ಬರ್ಬೇಕಿತ್ತು, ಯಾಕೋ ಬರ್ತಾ ಇಲ್ಲ. ನೋಡೋಣ ಇದು ನೆಕ್ಸ್ಟ್ ಸಾರ್ಟ್ ಮಾಡೋಣ. ಇವಾಗ ನೆಕ್ಸ್ಟ್ ಏನು ಕ್ರೈಟೇರಿಯಾ ಏನೈತಂದ್ರೆ ಕ್ರಿಯೇಟ್ ಎ ರಿಪೋರ್ಟ್ ಶೋಯಿಂಗ್ ಓನ್ಲಿ ಸೇಲ್ಸ್ ಎಂಪ್ಲಾಯೀಸ್ ಸಾರ್ಟೆಡ್ ಬೈ ಸ್ಯಾಲ್ರಿ. ಅಂದ್ರೆ ಓನ್ಲಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಇದ್ದು ಸಾರ್ಟೆಡ್ ಬೈ ಸ್ಯಾಲ್ರಿ ಮೇಲೆ ಸಾರ್ಟ್ ಆಗ್ಬೇಕು. ಅದೇ ಹೆಂಗ್ ಮಾಡೋಣ ಅಂದ್ರೆ ಈಕ್ವಲ್ ಟು ಸಾರ್ಟ್ ಫಂಕ್ಷನ್ ಅರೇ ಟೇಬಲ್ ಕಾಮ ನಮಗೇನ್ ಬೇಕು ಸೇಲ್ಸ್ ಡಿಪಾರ್ಟ್ಮೆಂಟ್ ಸೇಲ್ಸ್ ಅಷ್ಟು ತಗೋಬೇಕು. ಸೇಲ್ಸ್ equal to in the double quote salary column again is the fifth one. ಇವಾಗ ಸೇಲ್ಸ್ ಅಷ್ಟೇ ಸಾರ್ಟ್ ಆಗಿ ಅಸೆಂಡಿಂಗ್ ಆರ್ಡರ್ನ ಬಂದವು. ಡಿಸೆಂಡಿಂಗ್ ಮಾಡ್ಕೋಬೇಕಂದ್ರೆ ಜಸ್ಟ್ -1 ಹಾಕ್ಬಿಟ್ರೆ ಇಲ್ಲಿ ಡಿಸೆಂಡಿಂಗ್ ಬರ್ತೈತಿ. ಅದ್ರಲ್ಲಿ ನಾವು ಏನ್ ಕಂಡೀಷನ್ ಕೊಟ್ಟಿದ್ವಿ, ಸೇಲ್ಸ್ ಅಷ್ಟೇ ಬೇಕು, ಫಿಲ್ಟರ್ ಆಗ್ಬೇಕು ಸಾರ್ಟ್ ಆಗ್ಬೇಕು. ಸಾರ್ಟ್ ಅಂದ್ರೆ ಹೆಂಗೆ 40 ಲೋಯೆಸ್ಟ್ ಟು ಹೈಯೆಸ್ಟ್ ಸ್ಯಾಲರಿ ಬಂದೈತಿ, ಮತ್ತೆ ಓನ್ಲಿ ಸೇಲ್ಸ್ ಅಷ್ಟೇ ತಗೊಂಡೈತಿ. ನಾವು ಏನ್ ಕಂಡೀಷನ್ ಕೊಟ್ಟಿದ್ವಿ ಇಲ್ಲ ಸೇಲ್ಸ್ ಅಂತ ಕೊಟ್ಟಿದ್ವಿ. ನೆಕ್ಸ್ಟ್ ಇನ್ನೊಂದು ಮಾಡುವ, ಇನ್ನೊಂದು ಅಂದ್ರೆ ನಮ್ಗೆ ಯಾವ್ದು ಬೇಕಲ್ಲ ಕಂಡೀಷನ್ಸ್, ಆ ಕಂಡೀಷನ್ ಹಾಕಿ ಫಿಲ್ಟರ್ ಮಾಡಿ ಸಾರ್ಟ್ ಮಾಡ್ಬೋದು. ಇದನ್ನ ಇನ್ನೊಂದು ಕಂಡೀಷನ್ ನಾವು ಹೆಂಗೆ ಜಸ್ಟ್ ಹಾಕೋಣ, ರಿಪೋರ್ಟ್ ಏನ್ ಶೋ ಮಾಡ್ಬೇಕಂದ್ರೆ ಅದು ಓನ್ಲಿ ಹುಬ್ಳಿ ಅಷ್ಟೇ ರೆಕಾರ್ಡ್ ತೋರಿಸ್ಬೇಕು. ಅದು ಅಕಾರ್ಡಿಂಗ್ ಟು ಸಾರ್ಟಿಂಗ್ ಅರೇ ತೋರಿಸ್ಬೇಕು.
ಅಂದ್ರೆ equal to sign sort open bracket filter function ಮತ್ತೆ ಅಗೇನ್ ಎಂಪ್ಲಾಯಿ ಟೇಬಲ್ ಕಮ್ಮ ನಮಗೆ ಕ್ರೈಟೇರಿಯಾ ಯಾವ್ದ್ರಾಗ ಬೇಕಂದ್ರೆ ಸಿಟಿ ಒಳಗೆ ಬೇಕು ಕನ್ಸಲ್ಟ್ ಮಾಡ್ಕೊಂಡ್ವಿ ಈಕ್ವಲ್ ಟು ನಮ್ಗೆ ಯಾವ ಊರು ಬೇಕು ಹುಬ್ಳಿ ಬೇಕು ಅನ್ಕೊಂಡ ಹುಬ್ಳಿ ಟೈಪ್ ಮಾಡೋಣ ಇಲ್ಲಿ ಇಂದ ಡಬಲ್ ಕೋಟ್ ಹುಬ್ಳಿ bracket close comma fifth column and ascending order. ಇವ ಏನಾದ್ರಿ ಬರೀ ಹುಬ್ಳಿದಷ್ಟೇ ಎಂಪ್ಲಾಯೀಸ್ ಅಸೆಂಡಿಂಗ್ ಆರ್ಡರ್ ಎಂಪ್ಲಾಯ್ ನೇಮ್ಸ್ ತೋರಿಸ್ತದೆ ಮೀರಾ ಹುಬ್ಳಿಯವರು ರವಿ ಹುಬ್ಳಿಯವರು ಸ್ನೇಹ ಹುಬ್ಳಿಯವರು ಕಿರಣ್ ಹುಬ್ಳಿ ಮತ್ತೆ ಸಾರ್ಟೆಡ್ ಅರೆ ಎಕ್ಸ್ಟ್ರಾಕ್ಟಿಂಗ್ ಓನ್ಲಿ ಸೇಲ್ಸ್ ಹುಬ್ಳಿ city employee names with a salary in the order of ascending. Hope this would be ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅನ್ಕೊಂಡೇನಿ ಇಂಥ ನೆಕ್ಸ್ಟ್ ವಿಡಿಯೋಗ ನನ್ನ ಚಾನಲ್ ಫಾಲೋ ಮಾಡ್ರಿ ಥ್ಯಾಂಕ್ ಯು